ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆ ಪ್ರಸ್ತುತ ಮೈಸೂರಿನ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸರ್ಕಾರಿ ಕೆಲಸ ಹೊಂದಿದ್ದಾಳೆ. ಆದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಅರ್ಪಿತಾ ಅಂತ, ವಯ 39 ನಡೀತಾ ಇದೆ. ಯಜಮಾನರು ಊರಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರು ಒಂದು ಮೈಸೂರಿನ ಸಿಟಿಯಲ್ಲಿ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. 6 ತಿಂಗಳಲ್ಲಿ ಒಂದು ಸಲ ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರ ಜೊತೆಗೆ 6 ತಿಂಗಳಲ್ಲಿ ಒಂದು ಸಲ ಮಾತ್ರ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಯಜಮಾನರು ಮೈಸೂರಿಗೆ ಬರೋದಿಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಇದೇ ಇವಳ ಜೀವನದ ಒಂದು ಸಮಸ್ಯೆ ಆಗಿರುತ್ತೆ ಸ್ನೇಹಿತರೆ. 6 ತಿಂಗಳವರೆಗೆ ಸುಮ್ಮನೆ ಇರಲು ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ, ಮೈಸೂರಿಗೆ ಒಬ್ಬರನ್ನು ಕರೆಸಿಕೊಂಡು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶ ಇದೆ, ಕಮೆಂಟ್ ಮಾಡಿ, ಖಂಡಿತ ಇವರು ಸಂಪರ್ಕಿಸುತ್ತಾರೆ. ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ. ಇತ್ತೀಚೆಗೆ ಸ್ನೇಹಿತರೆ ಹಣ ಕೂಡ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಸೊ ಯಾವ ಒಂದು ಪ್ಲೇಟ್ಫಾರ್ಮಲ್ಲಿ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಕಳೆದ 16 ವರ್ಷದಿಂದ ಬ್ಯಾಂಕಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಲಕ್ಷಾಂತರ ಹಣ ಸಂಪಾದನೆ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ತಿಂಗಳಿಗೆ ಸ್ನೇಹಿತರೆ ಇಲ್ಲಿ 80,000 ಸಂಬಳ ಇರುತ್ತೆ. ಕಳೆದ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ಸಂಪಾದನೆ ಮಾಡಿದ್ದಾರೆ. ಆದರೂ ಜೀವನದಲ್ಲಿ ಸುಖ ನೆಮ್ಮದಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇಷ್ಟು ಬೇಡಿಕೊಂಡಿದ್ದರೂ ಯಜಮಾನರು ಮೈಸೂರಿಗೆ ಬರೋದಿಲ್ಲ. ಅವರು ಹಳ್ಳಿ ಊರಲ್ಲೇ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವರೇ ಸ್ನೇಹಿತರೆ 6 ತಿಂಗಳಲ್ಲಿ ಒಂದು ಸಲ ರಜೆ ತೆಗೆದುಕೊಂಡು ಗಂಡನನ್ನು ಭೇಟಿಯಾಗಲು ಹಳ್ಳಿ ಊರಿಗೆ ಹೋಗುತ್ತಾರೆ. ಇಲ್ಲಿ ಸ್ನೇಹಿತರೆ, ನೀವು ಮೈಸೂರಿಗೆ ಹೋಗಲು ರೆಡಿ ಇದ್ದರೆ ಮಾತ್ರ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಇಲ್ಲಿ ಸ್ನೇಹಿತರೆ, ಈಕೆಯ ಮನಸ್ಸಲ್ಲಿ ಇರ್ತಕ್ಕಂಥ ಮುಖ್ಯ ಬಯಕೆಗಳ ಬಗ್ಗೆ ನೋಡೋದಾದರೆ, ಭಾನುವಾರ ದಿವಸ ಬ್ಯಾಂಕ್ ಫುಲ್ ರಜೆ ಇರುತ್ತದೆ. ಈ ದಿವಸ ಮೈಸೂರಿಗೆ ಬರುವಂಥ ಒಬ್ಬ ವ್ಯಕ್ತಿ ಬೇಕು ಎಂದು ಹೇಳಿಕೊಂಡಿದ್ದಾರೆ. ಬೇಕಾದರೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ವಯ 55ರ ಒಳಗೆ ಇರಬೇಕು ಎಂದು ಕೇವಲ ಒಂದೇ ಕಂಡೀಷನ್ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಮೈಸೂರಲ್ಲಿ ಸ್ನೇಹಿತರೆ ಏರ್ಪೋರ್ಟ್ ಕೂಡ ಇರುತ್ತೆ. ಅದಕ್ಕೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮೊದಲೇ ಹೇಳಿದ ಹಾಗೆ ಸ್ನೇಹಿತರೆ, ಇವರು ತನ್ನ ಹತ್ತಿರ ಇರ್ತಕ್ಕಂಥ ಹಣ ಇನ್ವೆಸ್ಟ್ ಮಾಡಲು ಶುರು ಮಾಡಿದ್ದಾರೆ. ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ. ದ ಪವರ್ ಆಫ್ ಕಂಪೌಂಡಿಂಗ್. ಕಂಪೌಂಡಿಂಗ್ ಈಸ್ ಎ ಪ್ರೊಸೆಸ್ ವೇರ್ ಯುವರ್ ಇನ್ವೆಸ್ಟ್ಮೆಂಟ್ ಅರ್ನ್ ರಿಟರ್ನ್ಸ್. ಹಣ ಸ್ನೇಹಿತರೆ ಚಕ್ರ ಬಡ್ಡಿ ರೂಪದಲ್ಲಿ ಕೊಡೋದ್ರಿಂದ ಒಳ್ಳೆ ರಿಟರ್ನ್ ಕೂಡ ಬರುತ್ತೆ. ಇವರು ಸ್ನೇಹಿತರೆ ತನ್ನ ಹಣ ಬೇರೆಯವ್ರಿಗೆ ಕೊಡೋ ಮುಂಚೆ ಬಾಂಡ್ ಪೇಪರ್ ರೆಡಿ ಮಾಡಿಕೊಂಡು ಇಲ್ಲಿ ಬೇರೆ ಅವ್ರಿಗೆ ಚಕ್ರ ಬಡ್ಡಿಯ ಒಂದು ದರದಲ್ಲಿ ಹಣ ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫೈನಾನ್ಷಿಯಲ್ ಡಿಸಿಪ್ಲಿನ್. ಅರ್ಲಿ ಇನ್ವೆಸ್ಟಿಂಗ್ ಎನ್ಕರೇಜ್ ರೆಗ್ಯುಲರ್ ಸೇವಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸಿಪ್ಲಿನ್ಡ್ ಸ್ಪೆಂಡಿಂಗ್, ಸೆಟ್ಟಿಂಗ್ ಯು ಅಪ್ ಫಾರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಈಕೆ ಸ್ನೇಹಿತರೆ ಮನೆಯಲ್ಲೇ ಪ್ರತಿದಿನ ಹಣ ಸೇವಿಂಗ್ ಮಾಡಿ ಇಟ್ಟುಕೊಳ್ಳುತ್ತಿದ್ದಾರೆ. ಇದು ಇವರ ಒಂದು ಬೆಸ್ಟ್ ಹವ್ಯಾಸ ಆಗಿರುತ್ತೆ. ಈ ಒಂದು ಹವ್ಯಾಸದಿಂದ ಕೂಡ ಸ್ನೇಹಿತರೆ ಹಣ ಇನ್ವೆಸ್ಟ್ ಮಾಡಬಹುದು ಎಂದು ಹೇಳಿದ್ದಾರೆ.